ಕಲ್ಪನೆ ಮಾಡಬಾರ್ದು ಅಂತ ಹೇಳ್ತೀವಿ. ಕರೆಕ್ಟಾ? ಇಲ್ಲಿ ನಾವು ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಕಲ್ಪನೆ ಮಾಡ್ಕೋಬೇಕು. ಬೆನ್ನಿನಿಂದ ಜಟಿಲತೆಗಳು ಮತ್ತು ಸಂಕೀರ್ಣತೆಗಳು ಮತ್ತು ಅಶುದ್ಧತೆಗಳು ಇವೆಲ್ಲವೂ ಕೂಡ ನಮ್ಮ ಬೆನ್ನಿನಿಂದ ಆವಿಯಾಗಿ ಹೋಗ್ತಾ ಇದೆ ಅಂತ ನಾವು ಕಲ್ಪನೆ ಮಾಡ್ತೀವಿ. ವಿ ಹ್ಯಾವ್ ಟು ಫೀಲ್ ಇಟ್, ವಿ ಹ್ಯಾವ್ ಟು ಇಮ್ಯಾಜಿನ್ ಆ್ಯಂಡ್ ಫೀಲ್. ಇದೊಂದು ಮುಖ್ಯವಾದಂಥ ಡಿಫ್ರೆನ್ಸ್. ಎರಡನೇ ಡಿಫ್ರೆನ್ಸು, ಧ್ಯಾನದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಏನಿಲ್ಲ, ನೀವು ನಿಮ್ಮ ಹೃದಯದ ಕಡೆ ಗಮನ ಕೊಟ್ಕೊಂಡು ಸುಮ್ಮನೆ ಕೂತಿರ್ತೀರ. ಉಳಿದಿದ್ದ ಕೆಲಸ ಎಲ್ಲ ಬ್ರದರ್ ಹೇಳಿದರೆ ಪ್ರಾಣವೃತ್ತಿಯ ಕೆಲಸದಿಂದ ಆ ಶಕ್ತಿಯಿಂದ ತನಗೆ ತಾನಾಗೆ ನಡೆಯುತ್ತೆ ಎಲ್ಲ ಕೆಲಸ. ಇದರಲ್ಲಿ ನೀವೇ ಸಕ್ರಿಯವಾಗಿ ಮಾಡಬೇಕಾಗಿರುತ್ತೆ. ನೀವು ಸುಮ್ಮನೆ ಕೂತ್ಕೊಳ್ಳೋದಾಗಲ್ಲ, ಸರಿನಾ? ಸೊ ನಿಮ್ಮ ಮನಸ್ಸಿನ ಗಮನ ಧ್ಯಾನದಲ್ಲಿ ಹೃದಯದ ಕಡೆಗೆ ಹೋಗ್ಬಿಡ್ತೀರ. ಇಲ್ಲೇನು ಮಾಡ್ತಾರೆ, ನಿಮ್ಮ ಮನಸ್ಸಿನ ಗಮನ ಬೆನ್ನಿನ ಕಡೆಗೆ ಹೋಗ್ಬಿಡ್ತೀರ, ಸರಿನಾ? ಸಂಕಲ್ಪ ಶಕ್ತಿ ಧ್ಯಾನದಲ್ಲಿ ಒಂದ್ಸತಿ ಈಗ ಧ್ಯಾನ ಮಾಡ್ತಿದ್ದೀನಿ ನಡ್ಕೊಂಡು ಕೂತ್ಕೊಂಡ್ರೆ ಮುಗಿತು, ಇನ್ನೇನು ಮಾಡೋಗುತ್ತೆ. ಆದರೆ ನಾವು ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಸಂಕಲ್ಪ ಶಕ್ತಿಯ ಹೆಚ್ಚಿನ ಪ್ರಯೋಗ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಯೂಸ್ ಮೋರ್ ವಿಲ್ ಪವರ್ ಅಂತ ಹೇಳ್ತೀವಿ, ಸರಿನಾ? ಈ ಮೂರು ಕೂಡ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಧ್ಯಾನ ಕ್ರಿಯೆಯಲ್ಲಿ ನಾವು ಮಾಡತಕ್ಕಂಥದ್ದೇನಿಲ್ಲ, ಒಂದ್ಸತಿ ಸಲಹೆ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಳ್ತೀವಿ, ಏನಾಗುತ್ತೆ ಅಂತ ಗಮನಿಸಿ ಇಷ್ಟ ಮಾಡ್ತಾರೆ. ಆದರೆ ಶುದ್ಧೀಕರಣದಲ್ಲಿ 20ರಿಂದ 25 ನಿಮಿಷ ಅದು ಒಂದು ಕ್ರಿಯೆ. ನೀವೇ ಈಗ ಯೋಗ ಆಸನಗಳು ಮಾಡಿ ಒಂದು ಕ್ರಿಯೆ ಅಲ್ವಾ, ಏನೋ ಮಾಡ್ತೀರ, ಸುಮ್ಮನೆ ಕೂತ್ಕೊಳ್ಳೋದು. ಅದೇ ಥರ ಶುದ್ಧೀಕರಣದಲ್ಲಿ ಒಂದು ಕ್ರಿಯೆ ಮಾಡ್ತೀರ. ಆ ಕ್ರಿಯೆಗೆ ಇಂತಿಂಥ ಸೂಚನೆಗಳು ಕೊಡಬೇಕು, ಹೀಗೆ ಇದೇ ಆರ್ಡರ್ ಕೊಡಬೇಕು ಅಂತ ಇರುತ್ತೆ. ಅದನ್ನು ನೀವು ಇವತ್ತು ಒಂದು ಸತಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲವೂ ಇವತ್ತೇ ಅರ್ಥ ಆಗಿರುತ್ತೆ ಅಂತ ಏನಿಲ್ಲ. ಕೆಲವು ಪಿಕಪ್ ಆಗಿರ್ಬೋದು, ಕೆಲವು ಪಾಯಿಂಟ್ ಗೊತ್ತಾಗಿರ್ಬೋದು, ಈ ಕೆಲವು ಪಾಯಿಂಟ್ ಅಷ್ಟು ಸ್ಪಷ್ಟ ಇಲ್ಲ ಅಂತ ಅನಿಸ್ಕೊಂಡು ಕಾಲಕ್ರಮದಲ್ಲಿ ಅದೆಲ್ಲ ಸ್ಪಷ್ಟ ಆಗುತ್ತೆ. ಪ್ರಕಾರ ಹೇಳ್ತಾ ಇದ್ದೇನೆ, ನಾವು ಎಷ್ಟು ಶುದ್ಧೀಕರಣದಿಂದ ನಮ್ಮನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟೇ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹಾಕೊಳ್ಳಿಕ್ಕೆ ಸಾಧ್ಯ, ಸರಿನಾ? ಸೊ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ ಸರ್? ಏನಂತ ಅಲ್ಲ ಮಾಡಿಸಿದ್ರೆ ಸರಿ, ಅಂದರೆ ಈಗ ಯಾವುದೋ ಒಂದು ಸಿಚುವೇಶನ್ ನಡೆದಿರುತ್ತೆ, ಅದನ್ನು ಯಾವ ರೀತಿ ನಾವು ಶುದ್ಧೀಕರಣ? ನಿಮ್ಮ ಪ್ರಶ್ನೆ ಕೇಳಿ ಒಳ್ಳೆಯದು. ಸಾಮಾನ್ಯವಾಗಿ ಸಪೋಸ್ ಮನೆಯಲ್ಲಿ ಯಾರ ಜೊತೆ ವಾದ ವಿವಾದ ಆಗುತ್ತೆ ಅಂತ ಇಟ್ಕೊಳ್ರಿ, ಸರಿನಾ? ಹೊರಗಡೆ ಸ್ನೇಹಿತರ ಜೊತೆ ಜಗಳ ಆಡ್ತಾರೆ ಅಂತ ಇಟ್ಕೊಳ್ರಿ. ಏನೋ ನನಗೆ ತಪ್ಪ ಬಂತು, ನೀವೇ ನಿರೀಕ್ಷೆ ಮಾಡಲಿಲ್ಲ, ಬಂದ್ಬಿಡ್ತೀವಿ. ನೀವು ಶುದ್ಧೀಕರಣ ಮಾಡುವ ಸಮಯದಲ್ಲಿ ಇವತ್ತು ನಾವು ಜೊತೆ ಏನು ಜಗಳ ಆಡಿದ್ರೆ, ಅವ್ರ ಜೊತೆ ಏನು ಮನಸ್ತಾಪ ಆಯಿತು, ಅದು ಹೋಗಲಿ ಅಂತ ಕೂತ್ಕೊಂಡು ಅದರ ಕಡೆ ಗಮನ ಕೊಟ್ಕೊಂಡು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಶುದ್ಧೀಕರಣ ಆಗಲ್ಲ. ಗೊತ್ತಾಗ್ತಿದೆಯಾ? ನೀವು ಶುದ್ಧೀಕರಣನ ನಾನು ಬೆಳಗ್ಗೆಯಿಂದ ಸಂಜೆ ಒಳಗಡೆ ಏನೇನೆಲ್ಲ ಮುದ್ರೆಗಳು ತಿಳ್ಕೊಂಡಿದ್ದೀನಿ, ಅದರಲ್ಲಿ ಏನೋ ಒಂದು ಮುದ್ರೆ, ಯಾರ ಜೊತೆ ಜಗಳ ಆಡಿದ್ರೆ, ಯಾರ ಜೊತೆ ಮನಸ್ತಾಪ ಆಯಿತು, ಅದು ಒಂದು ಮುದ್ರೆ. ಎಲ್ಲವೂ ಹೋಗಲಿ ಅಂತ ಕೂತ್ಕೊಂಡ್ರೆ ಶುದ್ಧೀಕರಣ ಆಗುತ್ತೆ. ಇದು ಒಂದೇ ಹೋಗಲಿ, ಇನ್ನು ಯಾವುದು ಹೋಗೋದು ಬೇಡ ಅಂತಿದ್ರೆ ನಮ್ಮ ಮನಸ್ಸಿನ ಗಮನ ನಾವು ಒಂದರ ಕಡೆನೇ ಕೊಡ್ತಾ ಇರ್ತೀವಿ, ಹೋಗಲ್ಲ. ಹಾಂ, ಎಲ್ಲ ಥರದ ಜಟಿಲತೆ ಮತ್ತು ಅಶುದ್ಧತೆ ಹೋಗಲಿ ಅಂತ ಹೇಳಿದ್ರು. ಇಂಥದ್ದೇ ಹೋಗಲಿ ಅಂಥದ್ದೇ ಹೋಗಲಿ ಅಂತ ಹೇಳ್ಬೋದು. ಆದರೆ ನೀವು ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪು ಆಯ್ತು, ಎಲ್ಲರೂ ತಪ್ಪು ಮಾಡ್ತಿದ್ದಾರೆ. ಅವತ್ತಿನ ದಿವಸದಲ್ಲಿ ಯಾವುದು ನಿಮ್ಮ ಪ್ರಕಾರ ಚೆನ್ನಾಗಿರುವ ಘಟನೆ, ಆ ಘಟನೆ ಹೋಗಲಿ ಅಂತ ಕೂತ್ಕೊಂಡಿರ್ತೀವಿ. ಅದು ಮಾಡಬೇಡಿ. ಎಲ್ಲವೂ ಹೋಗಲಿ, ಎಲ್ಲ ರೀತಿಯಾದಂಥ ಜಟಿಲತೆ ಮತ್ತು ಅಶುದ್ಧತೆ ಎಲ್ಲವೂ ಹೋಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಕೂತ್ಕೋಬೇಕು. ಸಂಕಲ್ಪ ಶಕ್ತಿಯ ಪ್ರಯೋಗ ಮಾಡಬೇಕು. ಅದೇ ಯು ಶುಡ್ ಫೀಲ್ ದಟ್. ಅದು ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಬೆನ್ನೆಲ್ಲ ಬಿಸಿ ಆಗೋದಂತ ಅನ್ಸುತ್ತೆ, ಬಿಸಿ ಆಗೋದು ಅನ್ಸುತ್ತೆ, ಹೊಳೆ ಬರ್ತೀವಿ ಅಂತ ಅನ್ಸುತ್ತೆ. ಅದೇ ಅದು ಫೀಲ್ ಆಗುತ್ತೆ. ನೀವು ಸಂಕಲ್ಪ ಶಕ್ತಿ ಪ್ರಯೋಗ ಮಾಡಿದ್ರೆ ಫೀಲ್ ಆಗುತ್ತೆ. ನೀವು ಒಂದ್ಸತಿ ಅನ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಏನೋ ಫೀಲ್ ಆಗುತ್ತೆ. ಅದೇ ನೀವು ಸಂಕಲ್ಪ ಶಕ್ತಿ ಮಾಡಿ ನಿಮಗೆ ಶುದ್ಧೀಕರಣ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಹಗುರತೆ ಅನುಭವ ಆಗುತ್ತೆ. ಒಂದು 10ರಿಂದ 15 ನಿಮಿಷದಲ್ಲಿ ಹಗುರತೆ ಅನುಭವ ಆಗಲಿಕ್ಕೆ ಶುರು ಆಯಿತು ಅಂದರೆ ಈಗ ನಾನು ಶುದ್ಧೀಕರಣ ಏನು ಮಾಡ್ಕೊಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ, ಸಂಕಲ್ಪ ಶಕ್ತಿ ಉಪಯೋಗಿಸಿದ್ದೀನಿ, ಅದರ ಪ್ರಭಾವ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತು? ಹಗುರತೆಯ ಅನುಭವ ತಕ್ಕಮಟ್ಟಿಗೆ ಆದ ಮೇಲೆ
ಸಿಸ್ಟರ್ ಲಾಸ್ಟಿಗೆ ಹೇಳಿದ್ರೆ ದೈವಿ ಧಾರೆ ಇದೆ, ಮುಂದೆ ಇಲ್ಲ ನನ್ನ ಹೃದಯಕ್ಕೆ ಹರಿತಾ ಇದೆ ದೈವಿ ಧಾರೆ ಅಂತ ಮೂಲದಿಂದ ಅದನ್ನು ಇದೇನು ಖಾಲಿ ಆಗುತ್ತೆ ಹೊರಗಡೆಗೆ ಜಾಗ ತುಂಬಿರ್ಬೇಕಲ್ಲ, ಖಾಲಿ ಜಾಗ ಬಿಡೋಕ್ಕಾಗಲ್ಲ. ಖಾಲಿ ಜಾಗ ಬಿಟ್ಬಿಟ್ರೆ ಇನ್ನೇನೋ ತುಂಬಿಕೊಳ್ತೀವಿ ಕಸ. ಅದಕ್ಕೆ ನಾವೇನು ಮಾಡ್ತೀವಿ, ಖಾಲಿ ಜಾಗ ಮಾಡಿಕೊಂಡು ಮುಂದುಗಡೆಯಿಂದ ದೈವಿ ಧಾರೆ ತಂದುಕೊಂಡು ಆ ಖಾಲಿ ಜಾಗನ ತುಂಬಿಕೊಂಡು ಆಮೇಲೆ ಹೇಳಿ ಆವಾಗ ನಿಮ್ಮ ಶುದ್ಧೀಕರಣ ಮುಗಿತು ಅಂತ. ಶುದ್ಧೀಕರಣ ಶುರು ಮಾಡಬೇಕಾದ್ರೂ ಈಗ ನಾನು ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ ಅಂತ ಸಂಕಲ್ಪ ಮಾಡಬೇಕು. ಶುದ್ಧೀಕರಣ ಮುಗಿಬೇಕಾದ್ರೂ ಕೂಡ ಈಗ ಶುದ್ಧೀಕರಣ ಯಶಸ್ವಿಯಾಗಿ ಮುಗಿದಿದೆ ಅಂತ ಸಂಕಲ್ಪ ಮಾಡ್ಕೊಂಡು ಹೇಳಬೇಕು. ಅದು ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸಡನ್ನಾಗಿ ಎದ್ಬಿಡ್ಬಾರ್ದು. ಈ ಬೆಳಗ್ಗೆ ಮಾಡೋಲ್ಲ, ಜ್ಞಾನ ಆಗಿದ ತಕ್ಷಣ ಇನ್ನು ಕಣ್ಣು ಬಿಡಬೇಡಿ ಅಂತ ಹೇಳಿ ಪಟ್ಟದೆಲ್ಲ ಬಿಟ್ಟಾಗಿತ್ತು, ಕೈಯೆಲ್ಲ ಉಳ್ಕೊಂಡಾಯ್ತು. ಹಂಗೆ ಮಾಡಬೇಕು. ಅದೇ ಥರನೇ ಶುದ್ಧೀಕರಣ ಆಗಿದೆ ಅಂತ ಸಂಕಲ್ಪ ಮಾಡಿಕೊಂಡೆ ಹೇಗೆ ಅರ್ಥ ಆಯ್ತಾ? ಆ ಎರಡು ಸಂಕಲ್ಪಗಳು ತುಂಬ ಇಂಪಾರ್ಟೆಂಟ್. ಶುರು ಮಾಡಬೇಕಾದ್ರೆ ಎಂಜ್ ಮಾಡಿ, ಸರಿನಾ? ಸೊ ಈ ಧ್ಯಾನ ಎಷ್ಟು ಇಂಪಾರ್ಟೆಂಟು, ಮೊದಲು ಶುದ್ಧೀಕರಣ ಇನ್ನೂ ಇಂಪಾರ್ಟೆಂಟ್. ಅರ್ಥ ಆಯ್ತು? ಇನ್ ಜನರಲ್ ಯಾರಿಗೆ ಮನಸ್ಸಿಗೆ ತೊಡಗಾಗಿದ್ರು ಕೂಡ ಕೆಲವು ಸತಿ ನಾವೇ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ, ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಶುದ್ಧೀಕರಣ ಮಾಡಿಕೊಂಡೇ ಅಂತ ಹೇಳ್ತೀವಿ. ಸೊ ನಮ್ಮ ಎಲ್ಲ ತೊಡಕುಗಳ ಮೂಲ, ನಮ್ಮ ಎಲ್ಲ ಮನಸ್ಸಿನ ಗೊಂದಲಗಳ ಮೂಲ ನಮ್ಮಲ್ಲಿ ಇರ್ತಕ್ಕಂಥ ಜಟಿಲತೆ ಮತ್ತು ಅಶುದ್ಧತೆ. ನಮ್ಮಲ್ಲಿ ಜಟಿಲತೆ ಅಶುದ್ಧತೆ ಕಡಿಮೆ ಆಗ್ತಾ ಹೋಗ್ತಿದ್ದಂಗೆ ನಮಗೆ ಜೀವನ ಸರಾಗವಾಗ್ತಿದೆ ಅಂತ ಅನ್ಸೋಕ್ಕೆ ಶುರು ಮಾಡ್ತೀವಿ. ಗೊತ್ತಾಯ್ತು? ಸೊ ಹಾಗಾಗಿ ಎಲ್ಲ ತೊಂದರೆಗಳಿಗೆ ಮೂಲ, ಎಲ್ಲ ಕಾಯಿಲೆಗಳಿಗೆ ಮೂಲ ಜಟಿಲತೆ ಮತ್ತು ಅಶುದ್ಧತೆ. ಸೊ ಅದನ್ನು ನಾವು ಶುದ್ಧೀಕರಣ ಮಾಡಬೇಕಾಗಿದ್ದು ಅತ್ಯಗತ್ಯ. ಒಂದು ದಿವಸ ಧ್ಯಾನ ಒಂಚೂರು ಬಿಟ್ಟರೂ ಪರವಾಗಿಲ್ಲ, ಶುದ್ಧೀಕರಣ ರೆಗ್ಯುಲರ್ ಮಾಡಿ. ಅರ್ಥ ಆಯ್ತು? ಶುದ್ಧೀಕರಣದಲ್ಲಿ ಏನಾಗುತ್ತೆ, ಒಂದು ಹಂತದವರೆಗೂ ನೀವು ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಪ್ರಶಿಕ್ಷಕರ ಹತ್ರ ಹೋಗಿ ಬೈಠಕ್ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಎರಡನೇ ಹಂತದಲ್ಲಿ ಅವ್ರು ಇನ್ನೂ ಆಳವಾಗಿ ಮಾಡ್ತಾರೆ. ಮೂರನೇ ಹಂತದಲ್ಲಿ ಗುರುಗಳ ಹತ್ರ ಹೋಗಿ ನಾವು ಸೆಟ್ಟಿಂಗ್ ತೊಗೊಂಡಾಗ, ಈ ಕಾರಣದಲ್ಲಿ ನಮ್ಮ ಆಶ್ರಮ ಇದೆ, ಮುಖ್ಯ ಆಶ್ರಮ ಇದೆ, ಹೆಡ್ ಕ್ವಾರ್ಟರ್. ಅಲ್ಲಿ ಹೋಗ್ಬಿಟ್ಟು ಗುರುಗಳ ಮುಂದೆ ಸಮ್ಮುಖದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದಾಗ ಅವ್ರಿಗೆ ಮತ್ತಷ್ಟು ಆಳದಲ್ಲಿ ಟ್ರೀಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ 3 ಹಂತದಲ್ಲಿ ಶುದ್ಧೀಕರಣ ನಡೆಯುತ್ತೆ. ನಮ್ಮನ್ನು ನಾವು ಕ್ಲೀನ್ ಮಾಡಿಕೊಳ್ತಕ್ಕಂಥದ್ದು, ಪ್ರಶಿಕ್ಷಕರ ಹತ್ರ ಹೋಗಿ ಬೈಠಕ್ ತಗೊಂಡು ಕ್ಲೀನ್ ಮಾಡಿಕೊಳ್ತಕ್ಕಂಥದ್ದು, ಮೂರನೇದು ಗುರುಗಳ ಹತ್ರ ಹೋಗಿ ನಾವು ಅವರ ಸಮ್ಮುಖದಲ್ಲಿ ಧ್ಯಾನ ಮಾಡಿ ಕ್ಲೀನ್ ಮಾಡಿಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಹಾಗೆ ಇಲ್ಲಿ ಸಾಮೂಹಿಕ ಬೈಠಕ್ ನಡೀತಿದ್ದೆಲ್ಲ, ಧ್ಯಾನ ನಡೀತಿದ್ದೆಲ್ಲ, ಇದೇ ರೀತಿಯಾಗಿ ಕಾರಣದಲ್ಲಿ ನಾವು ವರ್ಷಕ್ಕೆ 4 ಸತಿ ಸಿಗ್ತೀವಿ. ಗುರುಗಳ ಊಟದ ಹಬ್ಬ ಅಂತ ಆಚರಣೆ ಮಾಡಲಿಕ್ಕೋಸ್ಕರ 3 ದಿವಸ ಧ್ಯಾನ ಕಾರ್ಯಕ್ರಮ ಇರುತ್ತೆ. ಬಟ್ ಅಲ್ಲಿ ಧ್ಯಾನ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆನೂ ಇಲ್ಲಿ ಬೈಠಕ್ ತಗೊಂಡು ಹೃದಯನ ಕಾರ್ಯ ಮಾಡ್ಕೊಂಡು ಹೋದ್ರು ಅಂದರೆ ಅಲ್ಲಿ ಹೋದಾಗ ಗುರುಗಳು ಏನು ನಮ್ಗೆ ಕೊಡ್ತಾರೆ, ಇನ್ನೂ ಚೆನ್ನಾಗಿ ನಮ್ಗೆ ಸಿಗುತ್ತೆ. ನಾವು ಈ ಪೂರ್ತಿ ತುಂಬಿಕೊಂಡು ಹೋದ್ರು ಅಂದರೆ ಗುರುಗಳು ಕೊಡಲಿಕ್ಕೆ ಜಾಗವೇ ಇರಲ್ಲ. ಅರ್ಥ ಆಯ್ತು? ಸೊ ಹಾಗಾಗಿ ನಾವು ಭಂಡಾರಗಳು ಅಂತ ಹೇಳ್ತಾರೆ, ಭಂಡಾರ ಅಂತ ಕರಿತೀವಿ ನಾವು. ಗುರುಗಳ ಉತ್ತಮ ಇದೆಯಲ್ಲ, ನಮ್ಮಲ್ಲಿ 4 ಗುರುಗಳಿದ್ದಾರೆ, ಗುರು ಪರಂಪರೆ ಇದೆ. ಆ ಗುರು ಪರಂಪರೆಯಲ್ಲಿ ಪ್ರತಿಯೊಂದು ಗುರುವಿನ ಹುಟ್ಟುಹಬ್ಬವನ್ನು ನಾವು ಭಂಡಾರ ಅಂತ ಹೇಳಿ ಆಚರಿಸ್ತೀವಿ ಹೈದರಾಬಾದಲ್ಲಿ. ಅಲ್ಲಿ ಹೋಗೋಕ್ಕೆ ಮುಂಚೆ ಸ್ವಲ್ಪ ಎಕ್ಸ್ಟ್ರಾ ಬೈಠಕ್ಗಳನ್ನ ತಗೊಂಡು ನಾವು ಆದಷ್ಟು ಪರಿಶುದ್ಧವಾಗಿ ಅಲ್ಲಿ ಧ್ಯಾನ ಮಾಡ್ತೀವಿ. ಸರಿನಾ? ಇಂತಿಷ್ಟೇ ಸಮಯ ಗ್ಯಾಪ್ ಇರಲೇಬೇಕಂತ ಏನಿಲ್ಲ ನಿಮ್ಮ ಎರಡನೇ ಪ್ರಶ್ನೆಗೆ. ಸೊ ಧ್ಯಾನ ಮಾಡಿ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಧ್ಯಾನ ಮಾಡಿದ್ರೆ ಇಟ್ಕೊಳ್ರಿ, 8 ಗಂಟೆಗೆ ಮನೆಗೆ ಯಾರೋ ಬಂದರು, ಸಿಟ್ಟು ಬಂತು, ಏನೋ ವಾದ ವಿವಾದ ಆಯಿತು, ನೀವು ಆವಾಗಲೇ ಕೂತ್ಕೊಂಡು 5 ನಿಮಿಷ 10 ನಿಮಿಷ ಶುದ್ಧೀಕರಣ ಮಾಡ್ತೀವಿ. ಸಾಯಂಕಾಲ ಬಂದು ಕಾಯುವಂಥ ಅಗತ್ಯ ಇದೆ. ಸರಿ. ಸೊ ಇಷ್ಟೇ ಗ್ಯಾಪ್ ಇರಬೇಕು ಅಂತಿಲ್ಲ, ಏನಿಲ್ಲ, ಸರ್ವೇ ಸಾಧಾರಣವಾದಂಥ ದಿವಸ ಇತ್ತು, ಯಾರ ಜೊತೆ ಏನು ಮನಸ್ತಪ್ಪ ಆಗಲಿಲ್ಲ, ಯಾವ ವಿವಾದನೂ ಆಗಲಿಲ್ಲ ಅಂದರೆ ಬೆಳಗ್ಗೆ 5 ಗಂಟೆ ನೀವು ಧ್ಯಾನ ಮಾಡಿರ್ತೀರ, ಸಂಜೆ 6 ಗಂಟೆ 6:30 ಅಷ್ಟೊತ್ತಿಗೆ ಬೇರೆ ಎಲ್ಲ ಕೆಲಸ ಮುಗಿದ ಮೇಲೆ ನೀವು ಶುದ್ಧೀಕರಣ ಮಾಡಿಕೊಂಡು, ಶುದ್ಧೀಕರಣ ಮಾಡ್ಕೊಂಡ್ಮೇಲೆ ಕೂತ್ಕೊಂಡು ನಾನು ನ್ಯೂಸ್ ನೋಡ್ತಾ ಕೂತಿರ್ತೀನಿ, ನಾನು ಸೀರಿಯಲ್ಗಳನ್ನ ನೋಡ್ತಾ ಕೂತಿರ್ತೀನಿ ಅಂತ ಮಾಡಿದ್ರೆ ಶುದ್ಧೀಕರಣ ಮಾಡಿಕೊಂಡು ಮತ್ತೆ ತುಂಬಿಕೊಳ್ತೀರಿ ಕಸ. ಅದು ಮಾಡಲಿಕ್ಕೆ ಹೋಗೋದು. ಸೊ ಶುದ್ಧೀಕರಣ ಆದಮೇಲೆ ನಿಮ್ಮ ಕೆಲಸ ಏನಿದ್ರು ಕೂಡ ಆದಷ್ಟು ಊಟ ಗೀಟ ಮಾಡಿಕೊಂಡು ತಿಳಿಯಾದಂಥ ವಿಚಾರಗಳಿಗೆ ಮನಸ್ಸನ್ನು ತೊಡಗಿಸ್ಕೊಂಡು ನಿತ್ಯ ಮಾಡ್ತೀವಿ. ಪ್ರೇಯರ್ ಆಗುತ್ತೆ. ಪ್ರೇಯರ್ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿದೆಯಲ್ಲ ಅದನ್ನು ಅವನು ಹೇಳ್ತಾರೆ, ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಶುದ್ಧೀಕರಣದ ಬಗ್ಗೆ ಇನ್ನೇನಾದರೂ ನಿಮಗೆ ಪ್ರಶ್ನೆ ಇದೆಯಾ? ಮಾಡಬಾರ್ದು. ಈಗ ತಾನು ಹೇಳಿದ್ನಲ್ಲ, ಧ್ಯಾನ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂತ ಅದೇ ಥರ ಹೇಳ್ತಾರೆ.
ಆಗಿಲ್ಲ ಅಂದರೆ ನಿದ್ದೆ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಖುಷಿ. ಏನು ಮಾಡ್ತೀರಾ? ಸರಿ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ನಿದ್ದೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದರೆ ತಡ್ಕೊಬೋದು. ನಿದ್ದೆ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂದರೆ ತಡ್ಕೊಳ್ಳಿಕ್ಕಾಗಲ್ಲ. ಅವ್ರು ನಿದ್ದೆಯಿಂದ ಎಚ್ಚರ ಆಗಬೇಕು, ನಮ್ಮ ಮಗ ನೋಡ್ಕೊಂಡು ಬೇರೆ ಕೆಲಸ ಕೊಡುತ್ತೆ. ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಈಗ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿಗೆ ಒಂದ್ಸತಿ ನೆನಪು ಮಾಡಿ ಮನಸ್ಸಿನ ಗಮನ ಮತ್ತೆ ಹೃದಯ ಕಡೆ ಹೋಗ್ಬೇಕು. ಈಗ ಮಗು ಅಳ್ತಾ ಇದೆ ಅಂತ ತಿಳ್ಕೊಳ್ರಿ, ಸಮಾಧಾನ ಮಾಡಬೇಕು. ಮಗು ಒಂದ್ಸತಿ ಕಿರ್ಚುತ್ತೆ, ನೀವೇನು ಮಾಡ್ತೀರಾ? ನೀವು ಕಿರಿಸ್ತೀರಾ? ನೀವು ಕಿರಿಸಿದ್ರೆ ಮಗು ಇನ್ನೂ ಜೋರಾಗ್ತದೆ ಅಲ್ವಾ? ಸೊ ಮಗು ಏನು ಮಾಡ್ತೀವಿ, ಮಗು ಬೇಕಾಗಿರ್ತಕ್ಕ ಕೊಟ್ಟು ಕಾಲಕ್ರಮೇಣ ಮಗು ನಮ್ಮ ಕಡೆ ತಿಳ್ಕೊಳ್ಳೋದು ಮಾಡ್ಕೊಳ್ತೀವಿ. ಧ್ಯಾನದಲ್ಲಿ ಮನಸ್ಸು ಅಷ್ಟೇ ಮಗು ಥರನೇ ಅದಕ್ಕೆ ಬೇಕಾಗಿರೋದನ್ನು ಕೊಟ್ಟು ನಮ್ಮ ಕಡೆಗೆ ಮನಸ್ಸನ್ನು ತಿರುಗಿಸ್ಬೇಕು. ಸೊ ಏನೂ ಪ್ರಶ್ನೆಗಳಿಲ್ಲ ಅಂದರೆ ಶುದ್ಧೀಕರಣದ್ದು. ಅಕಸ್ಮಾತ್ ಏನೋ ಪ್ರಶ್ನೆ ಇದ್ದರೆ ಮತ್ತೊಮ್ಮೆ ಮುಂದಕ್ಕೂ ಕೇಳಿದ್ವಿ. ಇನ್ನೂ ಒಂದು ಅರ್ಧ ಗಂಟೆ ಒಂದು ತಾಸು ಇರ್ತೀವಲ್ಲ, ಸೊ ಕೇಳ್ಬೋದು. ಬಟ್ ಏನೂ ಪ್ರಶ್ನೆ ಇಲ್ಲದೆ ಇದ್ದರೆ ಡಾಕ್ಟರ್ ರವಿಕುಮಾರ್ ಅಂತ ನಮ್ಮ ಜೊತೆಗೆ ಬಂದಿದ್ದಾರೆ, ನಮ್ಮ ಸಹಪಾಠಿಗಳು, IPS ಆಫೀಸರ್ಗಳು. ಇವರು ನಮ್ಮ ಧ್ಯಾನ ಪದ್ಧತಿನ ಅಭ್ಯಾಸ ಮಾಡ್ತಾರೆ. ಸೊ ಅವರು ನಮ್ಮಿಂದ ಅವ್ರಿಗೆ ಏನು ಅನಿಸ್ತಾ ಇದೆ ಅವರ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಅವರು ಕೂಡ ಮಾಡಿರೋದಿಲ್ಲ ಅಂತ ನೋಡಿ ನಿಮಗೂ ಕೂಡ ತಕ್ಕ ಮಟ್ಟಿಗೆ ಪ್ರೇರಣೆ ಆಗಲಿ ಅಂತ ಅವ್ರಿಗೂ ಕೂಡ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು 2007ನೇ ತಂಡದ IPS ಅಧಿಕಾರಿಯಾಗಿ ಸೇರಿದೆ. ಇಲ್ಲೇ ಪಕ್ಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ SBI ಕರ್ತವ್ಯ. ಅದಾದ ನಂತರ ಬೆಂಗಳೂರು ಮತ್ತು ಹಲವು ಜಾಗಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತೀನಿ. ಎಲ್ಲವೂ ಸರಿ ಇರುವಾಗ ನನಗೆ ಒಂದು ವರ್ಷದ ಹಿಂದೆ ಬಹಳಷ್ಟು ಏನಾಗ್ತಿತ್ತು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗೋಕ್ಕೆ ಶುರುವಾಯಿತು. ಯಾವ ರೀತಿ ಅಶಾಂತಿ ಅಂತ ಹೇಳಿದ್ರೆ, ಸರಿಯಾಗಿ ಮನಸ್ಸು ಯಾವಾಗಲೂ ಬೇರೆ ಬೇರೆ ಒಂದು ನೆಗೆಟಿವ್ ಥಾಟ್ಸ್ ಅಂತ ನಾವೇನು ಆ ಥರ ಒಂದು ಋಣಾತ್ಮಕ ಚಿಂತನೆಗಳು ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ನಾನು ಏನು ಕಾರಣ ಇರ್ಬೋದು ಅಂತೇಳಿ ಭಾಳಷ್ಟು ಬೇರೆ ಬೇರೆ ನಮ್ಮ ಡಾಕ್ಟರ್ಸ್ಗಳಿದ್ರು ಅವನ್ನೆಲ್ಲ ವಿಚಾರಣೆ ಮಾಡಿದೆ. ಆವಾಗ ನೀವು ಧ್ಯಾನ ಅಥವಾ ಮೆಡಿಟೇಷನ್ನು ಇದನ್ನ ಏನಾದರೂ ಶುರು ಮಾಡಬೇಕು ಅಂತ ಸಜೆಷನ್ ಕೊಟ್ಟರು. ನಮ್ಮ ಕರ್ತವ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಇವರು ಸಿಸ್ಟರ್ಸ್ ಹೇಳ್ತಾ ಇದ್ರು, ನಾವು ಬಹಳಷ್ಟು ಒಂದು ಪ್ರತಿನಿತ್ಯದ ಕೆಲಸದಲ್ಲಿ ನಮ್ಮ ಮನಸ್ಸನ್ನು ಹಾಸಿಗೊಳಗಾಗುವಂತಹ ಬಹಳಷ್ಟು ಸನ್ನಿವೇಶಗಳು ಎದುರಾಗ್ತವೆ. ಇವತ್ತು ಬೆಳಗ್ಗೆ ಏನಾದರೂ ಹೇಳ್ತಾರೆ ಅಥವಾ ಅದಕ್ಕೆ ನಾವು ಡೆಡ್ಲೈನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇಂಥ ಕೆಲವೊಂದು ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಇಮೋಷ್ನಲ್ ಲೆವೆಲ್ಸಲ್ಲಿ ನಾವು ತೊಗೊಂಡೋಗ್ಬಿಡ್ತೀವಿ ಕೆಲಸನ. ಅದು ಮನಸ್ಸಿಗೆ ಬೇರೆ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರ್ತದೆ. ಅದನ್ನು ನಮಗೆ ಅದು ಬಹಳ ಪರ್ಮನೆಂಟ್ ಆಗಿ ಅದರ ಒಂದು ಛಾಪನ್ನು, ಅದರ ಒಂದು ಎಫೆಕ್ಟನ್ನು ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ಇದು ನನಗೆ ಸ್ಪಷ್ಟವಾಗಿ ಕೆಲ ದಿನಗಳ ನಂತರ ಗೊತ್ತಾಯಿತು. ಆಮೇಲೆ ನಾನು ಸುಮಾರು 10 ತಿಂಗಳ ಹಿಂದೆ ಡಾಕ್ಟರ್ ರಘು ಅವ್ರ ಹತ್ರ ಮೆಡಿಟೇಷನ್ ಕ್ಲಾಸಸ್ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಫಸ್ಟು ಎಷ್ಟು ಎಫೆಕ್ಟಿವ್ ಆಗಿ ಇತ್ತು ಅಂತ ಹೇಳಿದ್ರೆ, ವಿದಿನ್ 1 or 2 ಸಿಟ್ಟಿಂಗ್ಸ್ನಲ್ಲೇ ನನಗೆ ಕಂಪ್ಲೀಟಾಗಿ ಮನಸ್ಸು ಏನು ಚಳಪಡಿಸ್ತಾ ಇರ್ತಿತ್ತು ಅಥವಾ ಯಾವುದೇ ಒಂದು ಗೊಂದಲದಲ್ಲಿ ಇರ್ತಿತ್ತು ಇದೆಲ್ಲ ಕಡಿಮೆ ಆಗಿ ಶುರುವಾಯಿತು. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗುವಾಗ ನಮಗೆ ಮನಸ್ಸು ಯಾವಾಗ ಅಶಾಂತತೆಯಿಂದ ಬಳಲ್ತದೆ ಅನ್ನೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಉದಾಹರಣೆಗೆ, ನಾನು ಯಾರ್ಯಾರ ಜೊತೆ ವ್ಯವಹರಿಸ್ತೇನೆ, ಅವರು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದ್ದಾರೆ, ಅವರು ಒಂದು ಪಾಸಿಟಿವ್ ಆಗಿ ಪರಿಣಾಮ ಬೀರ್ತಾ ಇದ್ದಾರೆ ಅಥವಾ ಆ ವಿಷಯಗಳು ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆಯಾ ಅನ್ನೋದ್ರ ಬಗ್ಗೆಯೂ ಸಹ ನಮಗೆ ತಿಳಿಲಿಕ್ಕೆ ಶುರು ಆಗ್ತದೆ. ಆಮೇಲೆ ಬಹುಶಃ ನಾನು ಧ್ಯಾನ ಮಾಡಿ ನನ್ನ ಚಿಕ್ಕಂದಿನಿಂದ ಆಗಿದ್ದಂತಹ ಘಟನೆಗಳು ಕೆಲವೊಮ್ಮೆ ಧ್ಯಾನದ ಸಂದರ್ಭದಲ್ಲಿ ಬರ್ತವೆ.
ಅವು ಕೆಲವೊಂದು ನಮಗೆ ಮನಸ್ಸಿಗೆ ಅಹಿತಕರ ಘಟನೆಗಳಿರ್ಬೋದು. ಸೊ ಈ ಥರಗಳ ಎಲ್ಲದನ್ನು ಬಂದು ಅದು ಶುದ್ಧೀಕರಣ ಆಗಿದೆ ಅಂತ ಹೇಳಿದ್ರೆ ನಾನು ಧ್ಯಾನ ಕೇವಲ 10 ತಿಂಗಳಲ್ಲಿ ಮಾಡಿರ್ಬೋದು. ಆದರೆ ಬಹುಶಃ ನಾನು ಮುಂಚೆಯಿಂದಲೂ ಸಣ್ಣವನಿಂದಾಗಿದ್ದಲ್ಲೂ ನಾವು ಏನು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತೀವಿ ಅದನ್ನೆಲ್ಲದನ್ನು ಸಹ ಪರಿಶುದ್ಧಗೊಳಿಸೋದಕ್ಕೆ ಕೇವಲ ಈ ಒಂದು 10 ತಿಂಗಳಲ್ಲಿ ಸಾಧ್ಯ ಆಗಿದೆ. ಇವಾಗ ನಮ್ಮ ಕೆಲಸದ ಒತ್ತಡದಲ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ ಸರಾಗವಾಗಿ ನಾವು ಕೆಲಸವನ್ನು ನಿರ್ವಹಿಸಬೇಕು. ಮುಂದೆ ಏನು ಅಂತ ಹೇಳಿದ್ರೆ ಈ ಕೆಲಸ ಯಾಕಪ್ಪ ಇದೆ, ಇದು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ವರ್ಷ ಮಾಡಿ ರಿಸೈನ್ ಮಾಡ್ಬಿಡೋಣ, ಇಷ್ಟೊಂದು ಟೆನ್ಷನ್ ತಡ್ಕೊಳಕ್ಕಾಗಲ್ಲ ಅಂತ ಆ ಸ್ಥಿತಿಗೆ ಕೆಲವೊಂದು ಸಲ ಯೋಚನೆ ಮಾಡ್ತೀವಿ. ಕೆಲವೊಂದು ಸಲ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ. ಬಟ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಧ್ಯಾನ ಪದ್ಧತಿ ನಮಗೆ ನಮ್ಮ ಸರಾಗವಾಗಿ ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಾವು ನೆರವೇರಿಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯಕಾರಿಯಾಗುತ್ತೆ. ನಾನು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತೀನಿ, ಸತ್ಸಂಗ ಅಟೆಂಡ್ ಮಾಡ್ತೀನಿ ಬನಶಂಕರಿ ಆಶ್ರಮದಲ್ಲಿ. ರಘುವರ ಹತ್ರ ಈಗಲೂ ನಾನು ಪ್ರತಿ ವಾರ ಹೋಗಿ ಸಿಟ್ಟಿಂಗ್ ತೊಗೊಳ್ತೀನಿ. ಸೊ ಇದೆಲ್ಲ ಮಾಡ್ತಾ ಇರೋದ್ರಿಂದ ಕಾನಗೂ ಬಂದಿದ್ದೀನಿ ಒಂದ್ಸಲ. ಸೊ ಇದೆಲ್ಲ ನಾನು ಗಮನಿಸಿದ್ರೆ ಹಾರ್ಟ್ಫುಲ್ನೆಸ್ ಅನ್ನೋದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಬಹಳಷ್ಟು ಗಮನಾರ್ಹ ಬದಲಾವಣೆಗಳು ತಂದಿದೆ. ಬಹಳಷ್ಟು ಉಪಯೋಗ ಆಗಿದೆ. ಬಹಳಷ್ಟು ನನ್ನ ಕಂಪ್ಲೀಟಾಗಿ ಮುಂಚೆ ಏನು ಯಾವ ರೀತಿ ಜೀವನ ಇತ್ತು, ನಾವೆಲ್ಲ ಹೇಳೋದು ಏನು ಅಂತ ಹೇಳಿದ್ರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಳ್ತೀವಿ. ಜೀವನ ಹೇಗೋ ನಡೀತದೆ, ಬಟ್ ಅದನ್ನು ನಾವು ನಮಗೆ ಒಳ್ಳೆ ಅನಿಸೋ ರೀತಿಯಲ್ಲಿ ನಮ್ಮ ದಿನಗಳು ಕಳೀತಾ ಇದೆಯೋ ಅಥವಾ ಪ್ರಕ್ಷುಬ್ಧತೆಯಲ್ಲೇ ನಮ್ಮ ದಿನಗಳು ಕಳೀತಾ ಇದೆಯೋ ಅನ್ನೋದನ್ನು ನಾವು ಇದ್ರ ಮೂಲಕ ಹಾರ್ಟ್ಫುಲ್ನೆಸ್ ಮೂಲಕ ನಾವು ಅದರ ಡಿಫರೆನ್ಸನ್ನು ನಾವು ತಿಳ್ಕೊಬೋದು. ಸೊ ಹೀಗಾಗಿ ಎಲ್ಲರೂ ಧ್ಯಾನ ಮತ್ತು ಕ್ಲೀನಿಂಗು ಮತ್ತು ಪ್ರೇಯರ್ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್, ಪರ್ಟಿಕ್ಯುಲರ್ಲಿ ನಮ್ಮ ಜೀವನದ ಗುಣಮಟ್ಟ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ. ಅದನ್ನು ಖುದ್ದಾಗಿ ಅನುಭವಿಸ್ತಿದ್ದೀನಿ. ಸೊ ಇನ್ನು ಮುಂದೆನೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಟ್ಟಂತ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು. ಪದ್ಧತಿ. ಸೊ ಎಲ್ಲರಿಗೂ ಕೋಚ್ ಸಿಕ್ಕಿದೆ ಅಲ್ವಾ? ಸಿಕ್ಕಿದೆ ಅಲ್ವಾ? ಇದರಲ್ಲಿ 3 ಪ್ಯಾಂಪ್ಲೆಟ್ ಇದೆ ಅನಿಸುತ್ತೆ. ಮೊಟ್ಟ ಮೊದಲನೇದಾಗಿ ಇದು ವಿಶ್ರಾಂತಿಯ ವಿಧಾನ. ವಿಶ್ರಾಂತಿಯ ಬೆಳಗ್ಗೆ ಸಿಸ್ಟರ್ ವಿದ್ಯಾ ಹೇಳ್ಕೊಟ್ಟಲ್ವಾ? ವಿಶ್ರಾಂತಿಯ ವಿಧಾನ ಇದೇ ನಿಮಗೆ ಹೇಗೆ ವಿಶ್ರಾಂತಿಯ ವಿಧಾನ. ಯಾಕಂದರೆ ಬೆಳಗ್ಗೆ ಮಾಡಿರೋದ್ರಲ್ಲಿ ಕೆಲಸದಲ್ಲಿ ಮರ್ತೋಗುತ್ತೆ ಸ್ಟೆಪ್ಸು. ಆ ಸ್ಟೆಪ್ಸನ್ನು ಇದನ್ನು ಇಟ್ಕೊಂಡು ನೋಡಿಕೊಂಡು ಬೇಕಾದರೆ ಮಾಡ್ಬೋದು. ಮಿಸ್ ಆದರೆ ಪರ್ಫೆಕ್ಟ್ ಆಗೋದಂತೆ ನೋಡ್ತಾ ಹೋಗೋದು. ಇದು ವಿಶ್ರಾಂತಿ ವಿಧಾನ ಒಂದಿದೆ. ಮತ್ತು ಎರಡನೇದಾಗಿ ಧ್ಯಾನ ವಿಧಾನ ಶುದ್ಧೀಕರಣದು ಶುಶ್ರೂಷಕಂತ ಸಿಸ್ಟರ್ ಮಾಡೋದು ಅದನ್ನು. ಸೊ ಇದು ಎರಡು. ಮೂರನೇ ವಿಧಾನ ಪ್ರಾರ್ಥನೆಯ ವಿಧಾನ. ಮೂರನೇದು ಇದೆಯಲ್ಲ, ಇದೆಲ್ಲ ಮೂರನೇ ವಿಧಾನ. ಸೊ ಈ ಪ್ರಾರ್ಥನೆ ಯಾಕೆ ಮಾಡಬೇಕು? ಯಾರಾದರೂ ಹೇಳ್ತೀರಾ? ಪ್ರಾರ್ಥನೆ ಯಾಕೆ ಮಾಡ್ತೀವಿ? ಸ್ವಲ್ಪ ಜೋರ ಹೇಳ್ತೀರಾ? ಮುಂದೆ ಮಾಡೋ ಕೆಲಸ ಚೆನ್ನಾಗಿ ಚೆನ್ನಾಗಿ ಅಂತ. ಆಮೇಲೆ ಆಸೆ ನೆರವೇರಲಿ ಪ್ರಾರ್ಥನೆ. ಓಕೆ. ಮತ್ತೆ ಸಾರಿ ಸರ್, ಧ್ಯಾನದ ಆರಂಭದ ಸಿದ್ಧತೆ. ಓಕೆ. ಸೊ ಇದೆಲ್ಲ ನಾವು ಅನೇಕ ಪ್ರಾರ್ಥನೆಗಳು ನಾವು ಚಿಕ್ಕ ವಯಸ್ಸಿಂದ ನಾವು ನಮ್ಮ ತಂದೆ ತಾಯಿಗಳು ಮತ್ತು ಗುರುಗಳು ಹೇಳ್ಕೊಳ್ತಾ ಬರ್ತಾರೆ. ಬಟ್ ಆಧ್ಯಾತ್ಮದಲ್ಲಿ ನಾವು ಏನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ? ನಾವು ಆಧ್ಯಾತ್ಮಿಕ ಉನ್ನತಿ ಮುಂದಿನ ಹಂತಕ್ಕೆ ಆಧ್ಯಾತ್ಮಿಕದಲ್ಲಿ ನಮಗೆ ಉನ್ನತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಅದು ಉದ್ದೇಶವಾಗಿ ನಮ್ಮ ಸಹಜ ಮಾರ್ಗದ ಹಾರ್ಟ್ಫುಲ್ನೆಸ್ ಪ್ರಾರ್ಥನೆ ಆಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಎಲ್ಲ ಹತ್ರ ಇದೆಯಲ್ಲ ಕಾಣಿಸ್ತೀವಿ, ಬೇಕಾದ್ರೆ ತೆಗೆದು ನೋಡಿ. ಬೇಕಾದ್ರೆ ಮೊಟ್ಟ ಮೊದಲನೇ ಏನಿದೆ ಅಂದರೆ, ಓ ನಾಥ ನೀನೇ ಮಾನವ ಜೀವನದ ನಿಜವಾದ ಗುರಿ.
ಇಲ್ಲಿ ನಾಥ ಅಂದರೆ ಯಾರು? ಒಳಗಿರುವ ದೈವ ಅಲ್ವಾ? ಆ ದೈವಿಕತೆ ನಮ್ಮಲ್ಲಿ ಆಗಬೇಕು. ಅದಕ್ಕೋಸ್ಕರ ನಾವು ಅದರ ಕಡೆ ನಾವು ಗಮನ ಹರಿಸ್ತೀವಲ್ವ. ಅದಕ್ಕೆ ಅದರ ಕಡೆ ನಮ್ಮ ಗಮನ ಹರಿಸ್ತಾ ಅದನ್ನು ನಾವು ನಮ್ಮ ಜೀವನದ ಗುರಿಯಾಗಿ ಮಾಡಬೇಕು. ಅದು ಈ ಪ್ರಾರ್ಥನೆ ಮೊಟ್ಟ ಮೊದಲನೇ ಸಾಲಾಗಿದೆ. ಎರಡನೇ ಸಾಲು ನೋಡೋದಾದ್ರೆ, ನಾವಿಂದು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳಿಗೆ ದಾಸರಾಗಿದ್ದೇವೆ ಅಲ್ವಾ? ಸೊ ಇಚ್ಛೆಗಳಿಗೆ ಯಾವ ಮೂಲಕ ಬರುತ್ತೆ? ನಮಗೆ ಆಲೋಚನೆಗಳ ಮೂಲಕ ಬರುತ್ತೆ. ಒಳಗಡೆಯಿಂದ ಒಂದು ಒತ್ತಡ ಬರುತ್ತೆ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ನಮಗೆ ಕಂಟ್ರೋಲ್ ಇದ್ದಂಗೆ ಬರುತ್ತೆ. ಇದಕ್ಕೆಲ್ಲ ಮೂಲತಃ ನಮ್ಮ ಇಚ್ಛೆಗಳು. ಸೊ ಆ ಇಚ್ಛೆಗಳು ನಮ್ಗೆ ಏನಾಗಿರುತ್ತೆ, ನಮಗೆ ಗೊತ್ತಿರುತ್ತೆ ಕೆಲವು ಸತಿ ನಮಗೆ ಒಳ್ಳೇದಲ್ಲ ಅನ್ನೋದು, ಆದರೂ ಕೂಡ ನಾವು ಅದೇ ಹಿಂದೆ ಬೇಡ್ತೀವಿ. ನಾವು ಅದು ನಮ್ಮ ಕಂಟ್ರೋಲ್ ಇಲ್ಲ, ಅದಕ್ಕೆ ದಾಸರ ಆಗಿದ್ದೇವೆ ಅಂತ ಅರ್ಥ ಅಲ್ವಾ? ನಮ್ಗೆ ಕಂಟ್ರೋಲ್ ಇಲ್ಲ, ಅದು ದಾಸರಾಗಿದೆ. ಸೊ ಅದಕ್ಕೆ ಇದು ಎರಡನೇ ಪಂಕ್ತಿಗೆ ಏನು ಹೇಳ್ತೀವಿ ಅಂದರೆ, ಈ ಪ್ರೇಯರಲ್ಲಿ ನಾವಿನ್ನೂ ನಮ್ಮ ಉನ್ನತಿಗೆ ದಾಸರಾಗಿದ್ದೇವೆ. ಮತ್ತೆ ಅದರಿಂದ ಮುಕ್ತಿ ಕೊಡಬೇಕಂದ್ರೆ ಒಳಗಿರೋ ದೈವನೇ ನಮಗೆ ಆ ಶಕ್ತಿ ಕೊಡಬೇಕು. ಅದಕ್ಕೆ ಕೊನೆಯದಾಗಿ ನೀನೇ ನಮ್ಮನ್ನು ಆ ಹಂತಕ್ಕೆ ತರುವ ಏಕಮಾತ್ರ ದೈವ ಮತ್ತು ಶಕ್ತಿ. ಇದು ನಮ್ಮ ಆಧ್ಯಾತ್ಮಿಕದ, ನಮ್ಮ ಸಹಜ ಮಾರ್ಗ ಪದ್ಧತಿಯ ಆಧ್ಯಾತ್ಮಿಕದ ಒಂದು ಪ್ರೇಯರ್ ಆಗಿದೆ. ಇದು ನಮ್ಮ ಇವೆಲ್ಲ ಹೇಳಿದ ಹಾಗೆ ಇದು ನಮ್ಮ ಆತ್ಮೋನ್ನತಿಗೆ ಉಪಯೋಗವಾದ ಒಂದು ಪ್ರೇಯರ್. ಇದರಲ್ಲಿ ನಾವು ಯಾವುದನ್ನು ಬಾಹ್ಯವಾಗಿ ಏನು ಹೇಳೋದಿಲ್ಲ. ಇದು ನಮ್ಮ ಆತ್ಮೋನ್ನತಿಗೆ ಮಾತ್ರ ಮೂಲತಃ ಹೋಗಿ. ಏನಾದರೂ ಪ್ರಶ್ನೆ ಇದೆ ಅದ್ರ ಬಗ್ಗೆ? ಸೊ ಇದನ್ನ ಇನ್ನೊಂದು ಮುಖ್ಯ ಅಂಶ ಏನು ನಾವು ಗಮನಿಸ್ಬೇಕಂದ್ರೆ, ಈ ಪ್ರೇಯರ್ ಹೇಳಬೇಕಾದ್ರೆ ಬ್ರದರ್ ಹೇಳಿದ ಹಾಗೆ ನಾವೇನೇ ಒಂದು ಸಿಸ್ಟರ್ ಶಕುಂತಲಾ ಸಿಸ್ಟರ್ ಹೇಳಿದ ಹಾಗೆ ನಾವೇನೇ ಮಾಡಿದ್ರು ಕೂಡ ಅದನ್ನು ಕ್ಲೀನಿಂಗ್ ಮೂಲಕ ಹೋಗಬೇಕಾಗುತ್ತೆ. ಇವಾಗ ಕ್ಲೀನಿಂಗಲ್ಲಿ ಹೇಳಿದ್ರೆ ನಮಗೆ ಎಲ್ಲ ಜಟಿಲತೆಗಳು ಎಲ್ಲ ಕರಗಿ ಆವಿಯ ಮೂಲಕ ಹೊರಗೆ ಹೋಗ್ತಾ ಇದೆ ಅಂತ ಒಂದು ಥಾಟ್ ಕೊಡ್ತೀವಲ್ವಾ? ಆ ಥಾಟ್ ಕೊಟ್ಟಾಗ ಅದರ ಫೀಲಿಂಗ್ ನಮ್ಗೆ ಬರಬೇಕಾದ್ರೆ, ಫೀಲಿಂಗ್ ಯಾವ ಮೂಲಕ? ಲೈಟ್ನೆಸ್ ಮೂಲಕ ಅಲ್ವಾ? ಹಾಗೆ ಈ ಪ್ರೇಯರ್ ಕೂಡ ಪ್ರತಿಯೊಂದು ಪಂಕ್ತಿ ಕೂಡ ಓ ನಾಥ ನೀನೇ ಮಾನವ ಜೀವನ ನಿಜವಾದ ಗುರಿ ಅಂತ ನಾವು ಬರೀ ಮಂತ್ರ ಹೇಳ್ತಾರಲ್ಲ, ಅದು ನಾವು ಫೀಲಿಂಗಲ್ಲಿ ಇಳಿಬೇಕಾಗ್ತದೆ. ನಿಜವಾಗಿ ನಮಗೆ ಅನಿಸ್ಬೇಕಾದ್ರೆ, ನಮಗೆ ನಿಜವಾಗ್ಲೂ ಒಳಗಿರೋ ದೈವ ಆ ಥರ ದೈವದ ದೈವಿಕತೆ, ಆ ದೈವ ಆ ಕ್ವಾಲಿಟಿ ಆ ಥರ ಅದೆಲ್ಲ ಬರಬೇಕಂತ ನಮ್ಮ ಆಸೆ ಇದೆ. ಸೊ ಅದನ್ನು ನಾವು ಫೀಲಿಂಗ್ ಮೂಲಕ ಮಾಡ್ಕೊಂಡು ನಿಧಾನವಾಗಿ ಪ್ರೇಯರ್ ಹೇಳ್ಬೇಕಾಗುತ್ತೆ. ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇದೆಷ್ಟು ಹೇಳಿ ಬೇರೆ ಯಾವ ಸಂದರ್ಭದಲ್ಲಿ ಹೇಳ್ತೀರ? ನಾವು ಈ ಪ್ರೇಯರನ್ನು ಎರಡು ಸತಿ ಹೇಳಕ್ಕೆ ದಿನದಲ್ಲಿ 2 ಸತಿ ಹೇಳಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಬೆಳಗ್ಗೆ ಧ್ಯಾನ ಮಾಡುವ ಮುಂಚೆ, ಮತ್ತೆ ಮಲಗುವ ಮುಂಚೆ ಕೂಡ ಈ ಬೆಡ್ ಟೈಮ್ ಪ್ರೇಯರ್ ಅಂತ ಈ ಪ್ರೇಯರ್ ಮಾಡಿ ಅದೇ ಅರ್ಥದ ಮೇಲೆ ಸ್ಮರಣೆ ಮಾಡ್ತಾ ಮಲ್ಕೋಬೇಕು ಅಂತ ಇದೊಂದು ಪದ್ಧತಿಯಲ್ಲಿ ಇದೆ. ಬೆಡ್ ಟೈಮ್ ಪ್ರೇಯರ್ ಅಂತ ಹೇಳ್ತೀವಿ, ರಾತ್ರಿ ಮಲಗುವ ಅದು ಒಂದು ಪ್ರೇಯರ್. ಅದು 2 ಸತಿ ಮಾಡಬೇಕು. ಮಧ್ಯದಲ್ಲಿ ಬೇಕಾಗಿಲ್ಲ. ಒಂದು ಸತಿ ಹೇಳಾದ್ಮೇಲೆ ಪದೇ ಅದು ಹೇಳೋ ಅವಶ್ಯಕತೆ ಇಲ್ಲ. ಯಾರಾದರೂ ಒಂದು ಲೌಕಿಕವಾಗಿ ಪ್ರೇಯರ್ ಮಾಡೋದು ಸರಿನಾ ಅಂತ ಅಲ್ಲ, ಅವ್ರ ಪ್ರಶ್ನೆ ಆಗಿದೆ. ಅದನ್ನ ನಿಮ್ಮ ಅಭ್ಯಾಸದೊಳಗೆ ನಾವು ಹೇಗೆ ಕೇಳ್ಕೋಬೇಕು ದೇವರಿಗೆ ಅಂತ ಕೇಳ್ತಾರೆ. ನಾವು
ಎಕನಾಮಿಕ್ ಗ್ರೋತ್ ಅಂತ. ಇರೋದು ಡೌಟ್ ಇಲ್ಲ ಅನ್ಸುತ್ತೆ ನನಗೆ. ಆ ಧ್ಯಾನದಲ್ಲಿ ಹಿರಿಯಾಗಿ ಅದು ಡೌಟ್ ಅದು ಇಲ್ಲ ಅನ್ಸುತ್ತೆ ನನಗೆ. ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೋಬೋದು. ಈ ಥರ ನಾನು ಈ ಥರ ನಾನು ವಿದ್ಯಾಭ್ಯಾಸದಲ್ಲಿ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ, ಇದರಲ್ಲಿ ಯಾವುದಾದ್ರೂ ಒಂದು ಏನೋ ಒಂದು ಯಾವುದೋ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ ನೀವು ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ನನ್ನ ಮಟ್ಟಿಗೆ ಇದು ನನಗೆ ನನ್ನ ಮಟ್ಟಿಗೆ ತಪ್ಪೇನಿಲ್ಲ ಅನ್ಸುತ್ತೆ. ಬಟ್ ಅದು ರಿಸಲ್ಟ್ಸ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಬಟ್ ಪ್ರೇಯರ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅನ್ಸುತ್ತೆ ಯಾವುದ್ರ ಬಗ್ಗೆ. ಅದು ಇದು ನನ್ನ ಅನಿಸಿಕೆ. ಇದಕ್ಕೆ ನಮ್ಮಲ್ಲಿ ಏನಂತಾರೆ ಅಂದರೆ, ಈಗ ನೀವು ಪ್ರಾರ್ಥನೆ ಮಾಡ್ತೀರೋ ನೈಟ್ 3 ಸರ್ತಿ ಹೇಳ್ಕೊಂಡು ನಿಮಗೆ ಏನು ಆಗಬೇಕಾಗಿದೆಯೋ ಅದನ್ನು ಪ್ರೇಯರ್ ಮಾಡ್ಕೋಬೋದು ಅಂತೆ. ರಾತ್ರಿ ಮಲಗುವಾಗ 3 ಸರ್ತಿ ಪ್ರೇಯರ್ ಹೇಳ್ಕೊಂಡಾದ್ಮೇಲೆ ನನಗೆ ಇಂಥದ್ದೊಂದು ಕೆಲಸ ಆಗ್ತಿದೆ ಗುರುಗಳೇ ಅಂತ ಹೇಳ್ಕೊಂಡ್ರೆ ಕೆಲಸ ಆಗುತ್ತೆ, ಸಕ್ಸಸ್ಸು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಸ್ವಲ್ಪ ದಿನದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ಆಗಿಲ್ಲ ಅಂತ. ನಾನು ಹೇಳ್ಕೊಂಡೆ ಆಗಿಲ್ಲ ಅಂತೇಳಿ ನೀವು ತಲೆ ಬಿಸಿ ಮಾಡ್ಕೊಳ್ಳೋದಂಥದ್ದು ಏನಿಲ್ಲ. ನಿಮಗೆ 15 ದಿನದೊಳಗೆ ಅಥವಾ 1 ವಾರದೊಳಗೆ ಅದು ಯಾಕೆ ಆಗಲಿಲ್ಲ ಅಂತನೂ ರಿಸಲ್ಟು ಸಿಗುತ್ತೆ. ನೀವು ಅದನ್ನು ಮಾಡ್ಬೋದು. ಅವ್ರು ಹೇಳ್ತಾರೆ ಇನ್ನೊಂದರ ಆಲೋಚನೆಯನ್ನು ಕೂಡ ಮಾಡ್ಬೋದು. ಇದು ಕೆಲವು ಸತಿ ನಾವು ಕೇಳ್ಕೊತೀವಿ ನಾವು, ಅದು ಕೆಲವು ಸತಿ ನಮಗೆ ಒಳ್ಳೆಯದು ಆಗಿರ್ಬೋದು, ರಿಸಲ್ಟ್ ಕೂಡ ಅದು ನಮ್ಮ ಕೇಳೋದ್ರಿಂದ ನಮಗೆ ಕೆಲವು ಒಳ್ಳೆಯದು ಆಗದೇನೂ ಇರ್ಬೋದು. ಏನೇ ರಿಸಲ್ಟ್ ಆಗಿರಲಿ ಅದನ್ನು ತಗೊಳ್ಳೋಕ್ಕೆ ಪ್ರಶ್ನೆಯಲ್ಲಿ ಇರಬೇಕು ನಾವು ಅಂತ ನನ್ನ ಅನಿಸಿಕೆ. ಅದೇ ಇದನ್ನ ಮತ್ತೊಂದು ಏನಂದರೆ ನಿಮ್ಗೆ ಏನಾದರೂ ಇನ್ನೊಂದು ಐಡಿಯಾ ಹೇಳಿದ್ರು, ನಿಮ್ಗೆ ಏನಾದರೂ ಒಂದು ಏನಾದರೂ ಈ ಥರ ಪ್ರೇಯರ್ ಏನಾಯ್ತು ಅಂತ ಏನಾದರೂ ಡೈರಿಯಲ್ಲಿ ಕೂಡ ಬರೀಬೋದು. ಈ ಥರ ಆಗಿದೆ ನನಗೆ ಗೈಡ್ ಮಾಡಿ ಅಲ್ವಾ, ಅದೆಲ್ಲ ಆ ಥರನೂ ಪ್ರೇಯರ್ ಮಾಡ್ಬೋದು. ದಟ್ ಇಸ್ ಆಲ್ಸೋ ಥ್ಯಾಂಕ್ಸ್ ಟು ದಟ್. ಒಂದು ಕತೆ ಹೇಳ್ತೀವಿ. ದೈವ ಹಾಗೂ ಶಕ್ತಿ ನೀನೇ ನಮ್ಮನ್ನು ಆ ಹಂತಕ್ಕೆ ತರುವ ಏಕಮಾತ್ರ ದೈವ ಹಾಗೂ ಶಕ್ತಿ.